ಸ್ನೇಹಿತರೆ, ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ನೇ ವರ್ಷ ಬಂದಾಯಿತು. ಏನಪ್ಪ ಅಂತಂದರೆ ಹೊಸ ವರ್ಷ, ಹೊಸ ಸಂಭ್ರಮ ಮತ್ತು ಹೊಸ ನಿಮ್ಮ ಆಲೋಚನೆಗಳು ಮತ್ತು ಹೊಸ ನಿಮ್ಮ ಉನ್ನತೀಕರಣವಾಗಲಿ ಮತ್ತು ನಿಮ್ಮ ಜೊತೆಗೆ ನಿಮ್ಮ ಆರೋಗ್ಯ ಮತ್ತು ಆಯುಷ್ಯದಲ್ಲಿ ಕೂಡ ವೃದ್ಧಿಯಾಗಲಿ ಮತ್ತು ನಿಮ್ಮ ಸಂಪತ್ತು ಕೂಡ ವೃದ್ಧಿಯಾಗಲಿ ಅಂತ ಬಯಸ್ತಾ ನಾನು ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, 2025 ಹೊಸ ವರ್ಷ ಎಲ್ರಿಗೂ ಹರ್ಷ ತರ್ತಾ ಇದೆ. ನಿಮ್ಮ ಬಾಳಲ್ಲಿ ಕೂಡ ತರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ಏನಪ್ಪ ಅಂತಂದರೆ 2025 ಹೊಸ ವರ್ಷದ ಜೊತೆಗೆ ಸ್ವಲ್ಪ ನಾವು ಅಲರ್ಟ್ ಆಗಿ ಇರುವ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ವರ್ಷದ ಜೊತೆಗೆ ಏನಪ್ಪ ಅಂತಂದರೆ ಹೊಸ ಸ್ಕ್ಯಾಮ್ಗಳು ಕೂಡ ಏನಂದರೆ ಡೆವಲಪ್ ಆಗೋದಕ್ಕೆ ಶುರುವಾಗಿದೆ. 2019 ಏನೊಂದು ಕರೋನಾ ಬಂದಿತ್ತಲ್ಲ, ಕರೋನಾ ಬಂದ ನಂತರದಲ್ಲಿ ಏನಾಯಿತು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಒಂದು ಅಭಿಯಾನ ಶುರು ಆಯಿತು. ಆ ಟೈಮಲ್ಲಿ ಏನಪ್ಪ ಅಂತಂದರೆ ತುಂಬ ಅಂದರೆ ಒಂದು ತಂತ್ರಜ್ಞಾನದಲ್ಲಿ ಒಂದು ಸಿಕ್ಕಾಪಟ್ಟೆ ಅಂದರೆ ಅಭಿವೃದ್ಧಿ ಆಯಿತು. ಇದರಲ್ಲಿ ಎರಡನೇ ಮಾತಿಲ್ಲ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಯಿತು. ತಂತ್ರಜ್ಞಾನದ ಬಳಕೆ ಮತ್ತು ಇಂಟರ್ನೆಟ್ ಬಳಕೆ ಕೂಡ ಆಯಿತು. ವೆಬ್ಸೈಟ್ಗಳು ಕ್ರಿಯೇಟ್ ಆದಕ್ಕೆ ಶುರು, ಕೆಲವೊಂದು ಫೇಕ್ ವೆಬ್ಸೈಟ್ಗಳು ಸ್ಟಾರ್ಟ್ ಆಗಿಬಿಟ್ವು. ಅತ್ಯಂತ ಜಾಸ್ತಿ ಅಂದರೆ ಫ್ರಾಡ್ ಅಂದರೆ ಆನ್ಲೈನ್ ವಂಚಕರು ಅಂದರೆ ತುಂಬಾ ಹುಟ್ಕೊಂಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2019 ನಂತರ 20, 21, 22, 23, 24, 24ರಂದು ಅತಿ ಹೆಚ್ಚಾಗಿ ಆನ್ಲೈನ್ ವಂಚಕರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕೋಸ್ಕರ 2025 ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷದ ಜೊತೆಗೆ ಎಂಟ್ರಿ ಕೊಡ್ತಾ ಇದೆ ಒಂದು ಹೊಸ ಸ್ಕ್ಯಾಮ್. ಅದೇನಪ್ಪ ಅಂತಂದರೆ ಹೊಸ ಸ್ಕ್ಯಾಮ್ ಏನಿದೆ ಅಂದರೆ, ನೀವು 2025 ಅಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಆತ್ಮೀಯರಿಗೆ, ಬಂಧು ಬಳಗದವರಿಗೆ ಯಾರಿಗಾದರೂ ಕೂಡ ನೀವು ಏನು ಮಾಡ್ತೀರ ಅಂದರೆ ಸಾಮಾನ್ಯವಾಗಿ ಒಂದು ವಿಶ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೋರ್ತಾರೆ. ಯಾಕಂದರೆ ತಮ್ಮ ಬಂಧು ಬಾಂಧವರಿಗೆ, ತಮ್ಮ ಆತ್ಮೀಯ ಸ್ನೇಹಿತರಿಗೆ ಶುಭಾಶಯ ತಿಳಿಸೋದ್ರಲ್ಲಿ ತಪ್ಪಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆನ್ಲೈನ್ನಲ್ಲಿ ಶುಭಾಶಯನ ತಿಳಿಸೋದಕ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಈ ಥರನಾಗಿ ಏನಾದರೂ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ನೀವು ಏನಾದರೂ ಶುಭಾಶಯ ತಿಳಿಸ್ತಾ ಇದ್ದರೆ ಏನು ತೊಂದರೆ ಇಲ್ಲ. ನೀವು ಏನಪ್ಪ ಅಂತಂದರೆ ಒಂದು ಗ್ರೀಟಿಂಗ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ಲಿಂಕ್ಗಳು ಬರ್ತವೆ. ಅಂದರೆ ಯಾವ ಥರನಾಗಿ ಅಂದರೆ 2025ರ ಶುಭಾಶಯಗಳು ಅಂತ ತಿಳಿಸೋದಕ್ಕೆ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಲಿಂಕ್ಸ್ಗಳು ಬರ್ತವೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾವು ಈ ಹಿಂದೆ ನಾನು ಕೂಡ ಅನೇಕ ಜನರಿಗೆ ವಿಶ್ ಮಾಡಿದ್ದೀನಿ. ಯಾವ ಥರ ರೀತಿ ಅಂದರೆ ನಮ್ಮ ಹೆಸರನ್ನ ಹಾಕಿಬಿಟ್ಟು, ಅಂದರೆ ಏನಾಗುತ್ತೆ ಅಂದರೆ ನಾವು ಸಂದೇಶ ಅವ್ರಿಗೆ ಕಳಿಸ್ಬಿಟ್ರೆ ಅವ್ರಿಗೆ ಏನಾಗುತ್ತೆ, ನಮ್ಮ ಹೆಸರಿನಿಂದ ಅವ್ರಿಗೆ ಹೋಗಿ ಸಂದೇಶ ತಲುಪೋದು, ಅಂದರೆ ನಾವೇ ಅವರಿಗೆ ಖುದ್ದು ವಿಶ್ ಮಾಡ್ದಂಗೆ ಅದರಲ್ಲಿ ನಮ್ಮ ಹೆಸರು ಬರ್ತದೆ. ಸಪೋಸ್ ಆಗಿ ನನ್ನ ಹೆಸರು ಆನಂದ್ ಅಂತ ಇದೆ. ನಾನು ಏನಂದರೆ ನನ್ನ ಹೆಸರನ್ನು ಟೈಪ್ ಮಾಡಿ ನಾನು ಬೇರೆ ಒಬ್ಬ ವ್ಯಕ್ತಿಗೆ ಅಂದರೆ ನಾನು ಮೆಸೇಜ್ ಕಳಿಸಿದ್ರೆ ಅದೇನಾಗುತ್ತೆ, ಆನಂದ್ ಅವರು ನಿಮಗೆ 2025ರ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಅಂತ ಒಂಥರ ಅದು ಶೋ ಆಗ್ತಾ ಇತ್ತು. ಅದೇ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ಅದು ಈ 2025ರ ಈ ಹೊಸ ವರ್ಷದ ಸಂದರ್ಭದ ಒಂದು ಬಳಕೆಯನ್ನು ಮಾಡಿಕೊಂಡು ಆನ್ಲೈನ್ ವಂಚಕರು ಏನು ಮಾಡಿದ್ದಾರಪ್ಪ ಅಂತಂದರೆ ಒಂದು ಏನು ಸ್ಕ್ಯಾಮ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವುದೇ ರೀತಿ ಸ್ಕ್ಯಾಮ್ ಅಂದರೆ ಸೇಮ್ ಇದೇ ರೀತಿಯಾಗಿರ್ತದೆ. ನೀವು ಹೆಸರನ್ನು ಬರೀತೀರ, ಬರೆದು ಏನು ಕಳಿಸ್ತಾರಲ್ಲ ಅದೇ ಥರನಾಗಿ ಒಂದು ಲಿಂಕ್ ಬಂದಿರುತ್ತೆ. ಲಿಂಕ್ನ ನೀವು ಓಪನ್ ಮಾಡ್ತಿದ್ದಂಗೆ ಅದು ಲಿಂಕ್ ಡಬಲ್ ಟ್ಯಾಪಲ್ಲಿ ಓಪನ್ ಆಗಿರುತ್ತೆ. ಒಂದು ಪಾಪಪ್ ವಿಂಡೋನಲ್ಲಿ ಓಪನ್ ಆಗಿರುತ್ತೆ, ಒಂದು ಬ್ಯಾಕ್ಗ್ರೌಂಡಲ್ಲಿ ಓಪನ್ ಆಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಓಪನ್ ಆಗಿರೋದು ನಿಮಗೆ ಯಾವುದೇ ಕಾರಣದಿಂದ ಕಾಣೋದಿಲ್ಲ, ಕೇವಲ ಪಾಪಪ್ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರಕ್ಕಂಥ ಮಾತ್ರ ನಿಮ್ಗೆ ಕಾಣ್ತಾ ಇರುತ್ತೆ. ಅದರಲ್ಲಿ ನೀವು ಏನು ಮಾಡ್ತಾರೆ, ನಿಮ್ಮ ಹೆಸರನ್ನ ಟೈಪ್ ಮಾಡಿರ್ತಾರೆ, ನಿಮ್ಮ ಏಜು ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀವು ಟೈಪ್ ಮಾಡ್ತಾ ಇರ್ತಾರೆ. ಆದರೆ ಅದು ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡುತ್ತೆ, ನಿಮ್ಮ ಅಕೌಂಟ್ ಡೀಟೇಲ್ ಆಗಿ ಸಂಪೂರ್ಣವಾಗಿ ಅದೇನಪ್ಪ ಅಂದರೆ ಸರ್ಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಇನ್ಕಮ್ ಶುರು ಆಗುತ್ತೆ. ಎನ್ಕ್ವೈರಿ ಎಲ್ಲ ಪೂರ ಮಾಡಿಬಿಟ್ಟು ಏನಾಗುತ್ತೆ ಅಂತಂದರೆ ಅದು ಏನು ಮಾಡುತ್ತೆ, ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ನ ಅದು ನುಂಗೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನಿಮ್ಮ ಸಂಪೂರ್ಣವಾದ ಒಂದು ವಿವರ ಏನಾಗುತ್ತೆ ಅಂದರೆ ಆನ್ಲೈನ್ ವಂಚಕರ ಹತ್ತಿರ ನಿಮ್ಮ ಸಂಪೂರ್ಣ ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ವ್ಯಾಲೆಟ್ಸ್ ಆಗಲಿ ಪ್ರತಿಯೊಂದರ ಲಿಂಕ್ ಏನು ಅಂದರೆ ಅದರ ಆಕ್ಸೆಸ್ ಕೂಡ ಅವ್ರಿಗೆ ಏನಾಗಿರುತ್ತೆ ಅಂದರೆ ಸಿಕ್ಕಿರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಿಮ್ಮ ಟೋಟಲ್ ಆಗಿ ನಿಮ್ಮ ಅಕೌಂಟ್ನಲ್ಲಿ ಇರತಕ್ಕಂಥ ಎಲ್ಲ ಬ್ಯಾಲೆನ್ಸನ್ನು ಶೂನ್ಯ ಮಾಡುವ ಸಂದರ್ಭ ಇರ್ತದೆ. ಅದಕ್ಕೋಸ್ಕರ ಈ ಆನ್ಲೈನ್ ವಂಚಕರಿಂದ ಸ್ವಲ್ಪ ನಾವು ಎಚ್ಚರದಿಂದ ಇರಬೇಕಾದ್ರೆ ನೀವು ನಾರ್ಮಲಾಗಿ ಗ್ರೀಟಿಂಗ್ಸ್ ಏನು ಕಳಿಸ್ಬೇಕಾದ್ರೆ ನಾರ್ಮಲ್ ವಾಟ್ಸಪ್ಪಲ್ಲಿ ಕಳಿಸಿ. ಆದರೆ ಯಾವುದೇ ಲಿಂಕ್ಗಳನ್ನು ಬಳಸಿಕೊಂಡು ನೀವು ಯಾರಿಗೂ ವಿಶ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಏನು ಗ್ರೀಟಿಂಗ್ಸ್ ಅಂದರೆ ಏನಾಗುತ್ತೆ, ಡಿಸೈನ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ನಾವು ಮೆಸೇಜ್ ಕಳಿಸಿದ್ರೆ ನಮ್ಮ ಆತ್ಮೀಯರು, ನಮ್ಮ ಬಂಧು ಬಾಂಧವರು, ಸ್ನೇಹಿತರು ಅವರು ಖುಷಿಯಾಗ್ತಾರೆ ಅನ್ನೋ ಒಂದು ನಾವು ಕಲ್ಪನೆಯಿಂದ ಏನು ಮಾಡ್ತೀವಿ ಅಂದರೆ ಈ ಥರನಾದ ಒಂದು ಲಿಂಕ್ಗಳನ್ನು ನಾವು ಸಾಮಾನ್ಯವಾಗಿ ಬಳಸಿ ಏನು ಮಾಡ್ತೀವಪ್ಪ ಅಂತಂದರೆ ಅದನ್ನು ನಾವು ಅವರಿಗೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಪ್ರೆಸೆಂಟ್ ಮಾಡೋ ಜೊತೆಗೆ 2025 ಶುಭ ಸಂದರ್ಭ ಜೊತೆಗೆ ನಮ್ಮ ಜೊತೆಗೆ ಅಂದರೆ ಶುಭವಾಗಬೇಕು ಅಂದರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದು, ಅಲರ್ಟ್ ಆಗಿರೋದು ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅನ್ಅಥರೈಸ್ ಯಾವುದೇ ಲಿಂಕ್ಗಳನ್ನು ನೀವು ಬಳಸೋದಕ್ಕೆ ಹೋಗಿ. ಯಾಕೆಂದರೆ ಸೈಬರ್ ಈ ವಂಚಕರ ಒಂದು ಯುಗ ಪ್ರಾರಂಭವಾಗಿದೆ. ಅದಕ್ಕೋಸ್ಕರ ನಾವು ಸೈಬರ್ ವಂಚಕರಿಂದ ಎಷ್ಟೊಂದು ನಾವು ಸೇಫ್ ಆಗಿರ್ತೀವಿ ಅಷ್ಟೊಂದು ಸೇಫ್ ಆಗಿರೋದಕ್ಕೆ ಪ್ರಯತ್ನ ಪಡೋಣ. ಅದರ ಜೊತೆಗೆ ಏನಪ್ಪ ಅಂತಂದರೆ
ಆದಷ್ಟು ಅಂದರೆ ನಾರ್ಮಲ್ಲಾಗಿ ಅಂದರೆ ವ್ಯವಹಾರ ಮಾಡೋದಕ್ಕೆ ಶುರು ಮಾಡೋಣ. ಇನ್ಯಾವುದು ಇಲ್ಲ ಸಲ್ಲದ ಲಿಂಕ್ಗಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಇನ್ನೊಬ್ಬರಿಗೆ ಖುಷಿ ಮಾಡಿಸೋದು ಅವಶ್ಯಕತೆ ಇಲ್ಲ. ನಾರ್ಮಲ್ಲಾಗಿ ನೀವೇನಾದರೂ ನಿಮ್ಮ ಮನಸ್ಸು ಪೂರ್ವಕವಾಗಿ ನೀವು ಮೆಸೇಜ್ ಕಳಿಸಿದರೆ ಅವರಿಗೆ 2025 ಸಂದೇಶವನ್ನು ಏನಾದರೂ ಕಳಿಸಿದ್ರೆ ಅವರು ಖುಷಿಯಾಗಿರ್ತಾರೆ. ಖುಷಿಯಾಗಿರೋರು ಹೆಂಗಿದ್ರು ನಿಮ್ಮನ್ನು ನೋಡಿ ಖುಷಿಯಾಗಿರ್ತಾರೆ. ಖುಷಿಯಾಗಿಲ್ಲದೆ ಇರೋರಿಗಿಂತ ಏನು ಮಾಡೋಕ್ಕಾಗಲ್ಲ. ಆದರೂ ಶುಭ ಸಂದರ್ಭದಲ್ಲಿ ನೀವು ವಿಶ್ ಮಾಡೋದು ನಿಮ್ಮ ಕರ್ತವ್ಯ, ಜೊತೆಗೆ ಒಂದು ಏನಪ್ಪ ಅಂತಂದರೆ ನಮ್ಮ ಪದ್ಧತಿಯೂ ಕೂಡ ಆಗಿದೆ. ವಿಶ್ ಮಾಡೋದು, ಇನ್ನೊಬ್ಬರಿಗೆ ಶುಭಾಶಯ ತಿಳಿಸೋದು ನಮ್ಮ ಪದ್ಧತಿ ಆಗಿದೆ. ಅದರ ರೀತಿ ನಾವು ಏನು ಮಾಡೋದಂದರೆ ಶುಭಾಶಯವನ್ನು ಕಳಿಸೋಣ. ಆದರೆ ಈ ಅನ್ಅಥರೈಸ್ ಲಿಂಕ್ಗಳನ್ನು ಬಳಸದೇ ಇರೋದನ್ನಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ನೀವು ಬಳಸೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯೂಟ್ಯೂಬರ್ಗೆ ಏನಾಗಿರುತ್ತೆ ಅಂದರೆ ಸಬ್ಸ್ಕ್ರೈಬರೇ ಅವರಿಗೆ ದೇವರಾಗಿರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹೊಸ ವರ್ಷದ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಮತ್ತೆ ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.